ಸೊ ನಮಸ್ಕಾರ. ಆ್ಯಕ್ಚುಲಿ ನಾನಿಲ್ಲಿ ಕೋನಗುಂಡೆ ಗುರುವಾರದಿಂದ ಗರ್ಭಗುರುಬ ಅಂತ ಒಂದು ಹಾಸ್ಪಿಟಲ್ 3 ಮಂತಿಂದ ನಮ್ಮ ವೈಫ್ಗೆ ಕನ್ಸೀವ್ ಟ್ರೈ ಮಾಡೋಕೆ ಹೇಳ್ತಾ ಇದ್ದೀವಿ. ಸೊ ಬಂದಿದ್ದೀವಿ. ಸೊ ಅವಾಗ ಆ್ಯಕ್ಚುಲಿ 2 ಮಂತಲ್ಲೇ ರಿಸಲ್ಟ್ ಬಂತು ಮ್ಯಾಮ್ ಹತ್ರ. ಸೊ ಚೆನ್ನಾಗಿ ನೋಡಿಕೊಂಡ್ರು. ಸೊ ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡುವಾಗ ಬ್ಲಡ್ ಟೆಸ್ಟಲ್ಲಿ ಥೈರಾಯ್ಡ್ ಇಲ್ಲ ಅಂತ ಬಂತು. ಸೊ ಆವಾಗ 2 ಮಂತಲ್ಲಿ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ಸೊ 4 ವೀಕರ್ಸಲ್ಲಿ ಒಂದು ಬ್ಲಡ್ ಟೆಸ್ಟ್ ಕೊಟ್ಟರು. ಸೊ ಆಲ್ಮೋಸ್ಟ್ 6,000 ಸಮಥಿಂಗ್ ಏನೋ ಬಂತು. ಸೊ ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗಲ್ಲೇ ಥಿಂಕ್ ಮಾಡಿದ್ವಿ, ಏನಕ್ಕೆ ಈ ಥರ ಸ್ಟಾರ್ಟಿಂಗ್ ಆಗಿ ಏನು ಬ್ಲಡ್ ಟೆಸ್ಟ್ ತೊಗೋತಾ ಇದ್ದಾರೆ, 3 ಮಂತ್ ಮುಂಚೆನೇ ತೊಗೊಂಡ್ರು. ಸೊ ಮತ್ತೆ ಏನಕ್ಕೆ ಅಗೇನ್ ತೊಗೋತಾ ಇದ್ದಾರೆ ನಮಗೂ ಸ್ವಲ್ಪ ಡೌಟ್ ಬಂತು. ಆಮೇಲೆ ನಮ್ಗೆ ಗೊತ್ತಾಯಿತು. ಸೊ ಬ್ಲಡ್ ಟೆಸ್ಟ್ ರಿಸಲ್ಟಲ್ಲಿ ಸ್ವಲ್ಪ ಥೈರಾಯ್ಡ್ ಹೈ ಲೆವೆಲ್ ಇದೆ ಅಂತ ಬಂತು, ಪ್ರೆಗ್ನೆನ್ಸಿ ಥೈರಾಯ್ಡ್ ಅಂತ. ಸೊ ಇದು ಏನು ಯೂಸ್ ಆಗುತ್ತಂತೆ, ಸೊ 3 ಮಂತ್ ಬಿಫೋರ್ ನಮಗೆ ಥೈರಾಯ್ಡ್ ಇಲ್ಲ, ನಮ್ಮ ವೈಫ್ಗೆ ಥೈರಾಯ್ಡ್ 0% ಏನಿಲ್ಲ ಅಂತ ಬಂತು. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ 4 ವೀಕಲ್ಲಿ ಸೊ ಥೈರಾಯ್ಡ್ ಪಾಸಿಟಿವ್, ಸೊ 5% ಹೈ ಲೆವೆಲ್ ಇದೆ ಅಂತ ಬಂದಿದೆ. ಸೊ ಇದು ಸ್ಟಾರ್ಟಿಂಗ್ ಇನಿಷಿಯೇಷಲ್ಲೇ ಈ ರಿಪೋರ್ಟ್ ಕಂಡಿಡಿದೆ. ಸೊ ಇದು ಬಂದು ಬೇಬಿಗೆ ಇಂಪ್ಯಾಕ್ಟ್ ಆಗಲ್ಲ. ಸೊ ಸ್ಟಾರ್ಟಿಂಗಿಂದ ನಾವು ಮೆಡಿಸಿನ್ ತೊಗೊಳ್ಳೋವಾಗ ಸೊ ಬೇಬಿಗೆ ಏನು ಪ್ರಾಬ್ಲಮ್ ಬರಲ್ಲ. ಸೊ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಸೊ ಅದಕ್ಕೆ ಬ್ಲಡ್ ಸೆಟ್ ತೊಗೊಳ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇದು ಯೂಸ್ಫುಲ್ಲು. ಸೊ ಖచ్చితంగా ಎಲ್ಲರೂ ಪ್ರೆಗ್ನೆನ್ಸಿ ಇರೋರು ಎಲ್ಲರೂ ತೊಗೋಬೇಕು. ಸೊ ಇದು ತೊಗೊಂಡಿಲ್ಲ ಅಂತಂದರೆ ಸೊ ನಮಗೂ ಗೊತ್ತೇ ಆಗಲ್ಲ. ಸೊ ನಮ್ಮ ವೈಫ್ಗೂ ಥೈರಾಯ್ಡ್ ಇದೆ ಅಂತ, ಪಾಸಿಟಿವ್ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ 3 ಮಂತ್ ಬಿಫೋರ್ ಇಲ್ಲ ಅಂತ ಬಂತು, ಆಫ್ಟರ್ ಪ್ರೆಗ್ನೆನ್ಸಿ ಇದೆ ಅಂತ ಬಂತು. ಸೊ ಇದು ಆ್ಯಕ್ಚುಲಿ ಯೂಸ್ಫುಲ್ ರಿಪೋರ್ಟು. ಸೊ ಖచ్చితంగా ಇದು ಎಲ್ಲರೂ ತೊಗೋಬೇಕು. ಸೊ ಥ್ಯಾಂಕ್ಸ್.